ಮಲೆಬೆನ್ನೂರು ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಹರಿಹರ ಸಿಪಿಐ ಮಲೆಬೆನ್ನೂರು ಪೊಲೀಸ್ ಠಾಣೆ ಪಿಎಸ್ಐ ರವರ ನೇತೃತ್ವದಲ್ಲಿ ಮುಂಬರುವ ಹೋಲಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸೌಹಾರ್ದತೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಲೆಬೆನ್ನೂರು ಪೊಲೀಸ್ ಠಾಣೆ ಪಿಎಸ್ಐ ಶ್ರೀಪತಿ ಗಿನ್ನಿರವರು ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತ ಹೌದಾ, ಯಾವುದೇ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿಯನ್ನ ಸ್ಪ್ರೆಡ್ ಮಾಡೋದಾಗಲಿ ವೈರಲ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಒಂದ್ಗಡೆ ಆ ರೀತಿ ಒಂದು ಸುಳ್ಳು ಮಾಹಿತಿಯನ್ನ ಅಥವಾ ಏನಾದ್ರು ಧಾರ್ಮಿಕ ಭಾವನೆಗಳಿಗೆ ವ್ಯಕ್ತಿ ಉಂಟಾಗುವಂತಹ ಪೋಸ್ಟರ್ ಆಗಲಿ ಮಾಹಿತಿ ಆಗಲಿ ವೈರಲ್ ಮಾಡಿದ್ರೆ ಅವ್ರ ಮೇಲೆ ನಮ್ಗೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಇಷ್ಟಕ್ಕೆ ಬಂದಿದೆ. ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಿ. ಯಾವುದೇ ಸುಳ್ಳು ಮಾಹಿತಿ ನಂಬಕ್ ಹೋಗ್ಬೇಡಿ, ಆಮೇಲೆ ಅದನ್ನ ವೈರಲ್ ಮಾಡಕ್ ಹೋಗ್ಬೇಡಿ. ಈಗೆಲ್ಲ ಇಮಿಡಿಯೇಟ್ ಕೇಸ್ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪ್ರಭಾವ ಬಹಳ ಇದೆ. ಅವಾಗ ಒಂದು ಮಾಹಿತಿ ಸ್ಪ್ರೆಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಒಂದು ಹಿಂಗೆ ಸ್ಪ್ರೆಡ್ ಆಗಿ ಬೇರೆ ಏನೋ ಸಮಸ್ಯೆನೂ ಆಗುತ್ತೆ. ಅವ್ರ ದಯವಿಟ್ಟು ಸೋಷಿಯಲ್ ಮೀಡಿಯಾ ಮತ್ತೆ ಫೇಸ್ಬುಕ್ ವಾಟ್ಸ್ಆಪ್ ಆಗಲಿ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು. ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳನ್ನ ಮಾಡೋದಿಲ್ಲ. ಫಸ್ಟ್ ಪಾಯಿಂಟ್ ಎಲ್ಲರೂ ಬಿಟ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ 99 ಈಗ ನಾವೆಲ್ಲ ಸೌಂಡ್ ಸಿಸ್ಟಮ್ ಯೂಸ್ ಮಾಡ್ಕೊಂತೀವಿ. ಹೋಳಿ ಹಬ್ಬದಲ್ಲೇ ಸೌಂಡ್ ಸಿಸ್ಟಮ್, ಅದಕ್ಕೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಡೇ ಟೈಮ್ ಅಲ್ಲೇ ಮೋರ್ ದನ್ 50 ಡೆಸಿಬಲ್ ಯಾವುದೇ ಕಾರಣಕ್ಕೂ ಸೌಂಡ್ ಇರಂಗಿಲ್ಲ. ದಯವಿಟ್ಟು ರೂಲ್ಸ್ ಅನ್ನು ಫಾಲೋ ಮಾಡಿ. ಇದು ಮೇನ್ ಅದ. ಯಾಕಂದ್ರೆ ಮೋರ್ ದನ್ 50 ಡೆಸಿಬಲ್ ಇದ್ರೆ ಅದು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರ್ತೈತೆ, ಆರೋಗ್ಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತೆ ಅಥವಾ ಏಜ್ ಪರ್ಸನ್ ಸಿಸ್ಟಮ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ಅದಕ್ಕೆ ನಾವು ಪರ್ಮಿಷನ್ ತಗೋಬೇಕು. ಸೌಂಡ್ ಸಿಸ್ಟಮ್ ಯೂಸ್ ಮಾಡಕ್ಕೆ ಕಂಪಲ್ಸರಿ ನಾವು ಪರ್ಮಿಷನ್ ತಗೊಂಡು ಯೂಸ್ ಮಾಡ್ಬೇಕು. ಆಯ್ತಾ? ಈ ಹೋಳಿ ಹಬ್ಬ ಆಚರಣೆ ಮಾಡುವಾಗ ಕೆಲವೊಂದು ವ್ಯಕ್ತಿ ಮಾಡ್ತಾರೆ, ಕೆಲವೊಂದು ಯೂಸ್ ಮಾಡ್ತಿದ್ದಾರೆ. ಕೋಶದಲ್ಲಿ ಬಣ್ಣ ಇನ್ನೊಬ್ಬರಿಗೆ ನಾವು ಹಚ್ಚೋದು ಅಥವಾ ಹೆಣ್ಣು ಮಕ್ಕಳನ್ನ ಹಚ್ಚಿ ಅವರನ್ನ ಚುಡಾಯಿಸೋದಾಗ್ಲಿ ಅಥವಾ ಕಿರಿಕಿರಿ ಊಟ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಆ ರೀತಿ ಯಾವ್ದಾದ್ರು ಕಂಡು ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಕೇಸ್ ಮಾಡ್ಕೊಂಡು ದಯವಿಟ್ಟು ತಾವು ತನ್ನ ಒಂದು ನೆರೆಹೊರೆ ಅಥವಾ ಫೇಸ್ಬುಕ್ ಅಲ್ಲಿ ನಾವೇನು ಅವೇರ್ನೆಸ್ ಇರ್ತೀವಲ್ಲ ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಇನ್ನೊಂದು ಈ ಮಾದಕ ವ್ಯಸನದ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ದಾರೆ. ಮಾದಕ ವ್ಯಸನ ಅಂದ್ರೆ ಡ್ರಗ್ಸ್ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತವ್ರ ಈ ಪಾಯಿಂಟ್ ಯಾಕೆ ಅಂದ್ರೆ ಇನ್ನೊಂದು ಆಚರಣೆ ಮಾಡುವಲ್ಲಿ ಅಂತ ಡ್ರಗ್ಸ್ ಬಂದ್ಬಿಟ್ರೆ ಅವರು ಶಾಂತಿಯುತ ಆಚರಣೆ ಎಲ್ಲ ರೇಟ್ಸ್ ಏನ್ ಮಾಡ್ತಾರೆ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ದಯವಿಟ್ಟು ಅಂತವ್ರು ಯಾರಾದ್ರೂ ನಿಮ್ ಗಮನಕ್ಕೆ ಬಂದು ಇಲ್ಲಿ ಯಾರೋ ನಮ್ಮ ಟೀಮ್ ಅಲ್ಲಿ ಆಚರಣೆ ಮಾಡೋ ಟೀಮ್ ಅಲ್ಲಿ ಇಂತ ಯಾರೋ ರಾಹುಲ್ ಮಂಗಾರ ಸಮಸ್ಯೆ ಉಂಟು ಮಾಡುವಂತ ವ್ಯಕ್ತಿ ಇದ್ರೆ ಇಮಿಡಿಯೇಟ್ ನಾವು ಮಾಹಿತಿ ತಿಳಿಸ್ಬೇಕು. ಆಯ್ತಾ? ಯಾರು ಮಾದಕ ವ್ಯಸನ ಅಂದ್ರೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಬಂದಿರ್ತಾರೆ ಅವ್ರ ಗ್ಯಾರಂಟಿ ಎಲ್ಲಾ ಫೇಸ್ಬುಕ್ ಇರ್ತೈತೆ. ಅಂತವ್ರು ಬಂದ್ ಏನ್ ಮಾಡ್ತಾರೆ, ನ್ಯೂಸೆನ್ಸ್ ಮಾಡೋದು ಅಥವಾ ಬೇರೆ ರೀತಿ ಸರ್ವ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ಅಂತವ್ರ ಮೇಲೆ ನಾವು ಗಮನ ತಗೊಂಡ್ರೆ ನಾವು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಆಯ್ತಾ? ಈ ಮಾದಕ ವ್ಯಸನಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇಮಿಡಿಯೇಟ್ ಆಗಿ ತಿಳಿಸ್ಬೇಕಂತ ಬಗ್ಗೆ ಮಾಹಿತಿ